ನನ್ನ ತಂದೆ ತಾಯಿಗಳು ಒಂದು ಅಡ್ವೈಸ್ ಹೇಳ್ತೀನಿ ಕೇಳ್ರಿ, ನಾನು ಅನುಭವಿಸಿರೋದ್ರಿಂದ. ನಿಮ್ಮ ಮಕ್ಕಳ ವಿಷಯವನ್ನ ಅವನು ಒಂದು ವೇಳೆ ದಡ್ಡನೇ ಇರಲಿ, ಯಾರ ಮುಂದೆನೋ ನನ್ನ ಮಗ ದಡ್ಡ ಅಂತ ಹೇಳ್ಕೂಡ್ದು. ನೀನು ಯಾವಾಗ ನಿನ್ನ ಮಕ್ಕಳನ್ನ ಮತ್ತೊಬ್ಬರ ಮುಂದೆ ನೀನು ಈ ಆಳಿಸಿ ಡೌನ್ ಮಾಡ್ತೀಯೋ, ಆವಾಗಲೇ ನಿನ್ನ ಮಕ್ಕಳಿಗೆ ನಿನ್ನ ಮೇಲೆ ನಂಬಿಕೆ ಕಡಿಮೆ ಆಗ್ತದೆ. ತಮಿಳಲ್ಲಿ ಒಂದು ಗಾದೆ ಹೇಳ್ತಾರೆ, ಕಾಗೆಗೆ ತನ್ನ ಮರಿ ಚಿನ್ನದ ಮರಿ ಅಂತೆ. ನಿನ್ನ ಮಕ್ಕಳ ನಿನಗೆ ದೇವರು ಕೊಟ್ಟಂತ ಬಹುಮಾನ ಆಗಿದೆ. ನಿನ್ನ ಮಕ್ಕಳ ಬಗ್ಗೆ ಮತ್ತೊಬ್ಬರ ಮುಂದೆ ಯಾರ ಮುಂದೆನೂ ಏನವಾಗಿ ಮಾತಾಡಬೇಡ್ರಿ. ಗಂಡನ ಬಗ್ಗೆ ಹೆಂಡತಿ ಏನವಾಗಿ ಮಾತನಾಡಬೇಡ್ರಿ. ಹೆಂಡತಿ ಬಗ್ಗೆ ಗಂಡ ಅವಳು ಯಾವಾಗ್ಲೂ ಹಿಂಗೆ ಮಾತನಾಡಬೇಡ. ರೆಸ್ಪೆಕ್ಟ್ ಮಾಡ್ರಿ. ನೀನ್ ಎಷ್ಟು ರೆಸ್ಪೆಕ್ಟ್ ಮಾಡ್ತೀಯೋ ಅಷ್ಟು ಸನ್ಮಾನ, ಅಷ್ಟು ನಂಬಿಕೆ ನಿನ್ನ ಮೇಲೆ ಜಾಸ್ತಿ. 100 ಜನ 100 ಹೇಳಲಿ, ಯಾತಕ್ಕಾಗಿ ನಿಮ್ಮನ್ನ ಹೆಂಡತಿ ನಂಬಲ್ಲ, ನಿನ್ನ ಗಂಡ ನಂಬಲ್ಲ ಗೊತ್ತಾ? ನಿನ್ ಸಮಸ್ಯೆ ನಿನ್ನ ಮನೆಯೊಳಗಡೆ ಸಾಲ್ವ್ ಮಾಡದೆ ಬೀದಿಗೆ ತಗೊಂಡು ಹೋಗ್ತೀಯ ನೋಡು. ಅದಕ್ಕೆ ಬೀದಿ ದೇವ ಎಲ್ಲ ಬಂದು ಹಿಡಿತದೆ, ನಂದೊಂದಿರ್ಲಿ ಅಂತ. ಹಂಗಲ್ಲ, ನಿನ್ನ ಸಮಸ್ಯೆಯನ್ನ, ನಿನ್ನ ಪ್ರಾಬ್ಲಮ್ ಅನ್ನ ದೇವರನ್ನ ಮಧ್ಯದಲ್ಲಿಟ್ಟು ಮನೆಯಲ್ಲಿ ನಂಬಿಗಸ್ತಿಕೆಯನ್ನ ಕಲ್ತ್ಕೊಳ್ರಿ. ಮಕ್ಕಳು ಹೇಳ್ಬೇಕು, ನಮ್ಮಪ್ಪ ನನ್ನನ್ನು ಬಿಟ್ಟು ಯಾರನ್ನೂ ಅಧಿಕವಾಗಿ ಪ್ರೀತಿ ಮಾಡೋದಿಲ್ಲ. ಹೆಂಡತಿ ಹೇಳಬೇಕು, ನನ್ನ ಗಂಡ ಈ ಲೋಕದಲ್ಲಿ ಯಾರೇ ಇದ್ರು ನನ್ನನ್ನು ಬಿಟ್ಟು ಅಧಿಕವಾಗಿ ಪ್ರೀತಿ ಮಾಡಲ್ಲ. ಆ ನಂಬಿಕೆಯನ್ನ ಮನೆಯವರಲ್ಲಿ ನೀವು ಯಾರೇ ಆಗಿದ್ರು ಬೆಳೆಸಬೇಕು.